ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಶರತ್ ಸರ್ ಅವರೇ ಹಾಗೂ ನಮ್ಮ ಲಸಿಕಾ ಕಾರ್ಯಕ್ರಮ ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿದೆ ಸರ್. ಇದು 9ನೇ ಸುತ್ತಿನ ಕಾರ್ಯಕ್ರಮದ ಒಂದು ಉದ್ಘಾಟನಾ ಸಮಾರಂಭ. ಮಾಮೂಲಿ ನಾವು ಏನು ರೆಗ್ಯುಲರ್ಗೆ ತಮ್ಮ ಒಂದು ಸೂಚನೆ ಮೇರೆಗೆ ಗ್ರಾಮಗಳಲ್ಲಿ ನಾವು ಇನಾಗ್ರೇಷನ್ ಮಾಡ್ತಾ ಇದ್ವಿ. ಈ ಸಲ ಏನಕ್ಕೆ ಅಂತಂದ್ರೆ ಈಗಿನ ಒಂದು ಬಿಸಿಲು ಮತ್ತೆ ಒಂದು ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ರಾಸುಗಳಿಗೆ ನಾವು 6 ಗಂಟೆಗೆ ನಾವು ರೈತರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಲಸಿಕೆಯನ್ನು ಹಾಕುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 38 ದಿನದ ಒಂದು ಟೀಮ್ ಇದೆ. 5 ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. 50,000 ಲಸಿಕೆಯನ್ನು ಅಲ್ವೈಜರ ಲಸಿಕೆಯನ್ನು ನಾವು ಆಲ್ರೆಡಿ ಪ್ರೊಕ್ಯೂರ್ ಮಾಡಿಕೊಂಡಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮ ಆರಂಭ ಆಗ್ತದೆ. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಸುಮಾರು 50,000 ಜಾನುವಾರುಗಳಿಗೆ ತಮ್ಮ ತಮ್ಮ ಮನೆ ಬಾಗಿಲಿಗೆ ಹೋಗಿ ಒಂದು ಲಸಿಕೆಯನ್ನು ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮ ಇವತ್ತು ವಿದ್ಯುಕ್ತವಾಗಿ ನಮ್ಮ ಜನಪ್ರಿಯ ಶಾಸಕರು ಒಂದು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಿದ್ದಾರೆ. ಆ ಒಂದು ಕಾರ್ಯಕ್ರಮ ಮುಂದಿನ ತಿಂಗಳು 22ರವರೆಗೆ ಅಂದ್ರೆ ಮೇ 22ರವರೆಗೆ ನಿರಂತರವಾಗಿ ಬೆಳಿಗ್ಗೆ 6 ಗಂಟೆ 5:30 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಉದ್ಘಾಟನೆಯನ್ನ ದೀಪ ಬೆಳಗುವುದರ ಮುಖಾಂತರ ನಡೆಸಿಕೊಡ್ತಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ನೆಲ ಹಾಕ್ಸಿತ್ತು ಅಂದ್ರೆ ಗೌರ್ಮೆಂಟ್ ಇದನ್ನ ಶೇಕಡ 50% ಸಬ್ಸಿಡಿ ಸರ್. ಒಂದು ಗೌರ್ಮೆಂಟ್ಗೆ 3,000 ರೂಪಾಯಿ ನಮ್ಮ ಸರ್ಕಾರದ ಬೆಲೆ ಇದೆ. ಆದ್ರೆ ಸರ್ಕಾರ 50% ಸಬ್ಸಿಡಿಯನ್ನ ಕೊಡುತ್ತದೆ, 50% ರೈತರು ಭರಿಸಬೇಕಾಗುತ್ತೆ. ಸೊ ಈ ಒಂದು ಗೌರ್ಮೆಂಟ್ ಅನ್ನು ಕೊಡೋದ್ರಿಂದ ನಾವು ಬಹುಮುಖ್ಯವಾಗಿ ಹೆಚ್ಚಿನ ಭಾವವನ್ನು ಪ್ರಿವೆಂಟ್ ಮಾಡ್ಬೋದು ಸರ್. ಯಾಕೆಂದ್ರೆ ಅದು ಕ್ಲೀನ್ನೆಸ್ ಇರಲ್ಲ ಇರುತ್ತೆ. ಗಂಜಲ ಮತ್ತು ಸಗಣಿಯನ್ನ ನೀಟಾಗಿ ಇಲ್ಲ ಅಂತಂದ್ರೆ ಹೆಚ್ಚಿನ ಭಾವದ ಚಾರ್ಜಸ್ ಜಾಸ್ತಿ ಇರುತ್ತೆ. ಮತ್ತೆ ಶುದ್ಧವಾದ ಹಾಲನ್ನು ಉತ್ಪಾದನೆ ಮಾಡೋಕ್ಕೂ ಸಹ ನಮಗೆ ಅನುಕೂಲ ಆಗ್ತದೆ. ಹಾಗಾಗಿ ನಾವು ಈ ಒಂದು ಕೌಮ್ಯಾಟ್ ಅನ್ನು ವಿತರಣೆ ಮಾಡುವ ಸರ್ಕಾರದ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಸರ್. ಅದರಲ್ಲಿ ಕೆಲವು ಆಯ್ದ ಫಲಾನುಭವಿಗಳಿಗೆ ನಾವು ಇಲ್ಲಿಗೆ ಕೌಮ್ಯಾಟ್ ಅನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದನ್ನ ತಾವು ಈ ಒಂದು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತ ಕೇಳಿ ನನ್ನ ಇಲಾಖೆ ಬಗ್ಗೆ ಪ್ರಾಸ್ತಾವಿಕ ನುಡಿ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ. ಹೋಗ್ಬೇಕಾದ್ರೆ ನಮ್ಮನ್ನ ಬಡದು ಎಪ್ಪಡಿಸಿ ಎಂಥದ್ದು ಮಗುಲ್ ಸೊಪ್ಪು ಅಂತ ಹೇಳಿ ಕಲ್ಸರು. ಅವಾಗೆಲ್ಲ ಜಮೀನಿತ್ತು, ಎಲ್ಲ ದನಗಳ ಮೇಯಕ್ಕೆ ಬಿಡ್ತಿದ್ವಲ್ಲ, ಅಲ್ಲೆಲ್ಲ ಗಿಡ ಬೆಳೆದಿರೋದು. ಆ ಗಿಡದಲ್ಲಿ ಕರ್ಕೊಂಡ್ಬಂದು ಕೆಳಗಡೆ ಹಾಕಿ ಇದು ಮಾಡ್ತಿದ್ರು, ಅದು ಗೊಬ್ಬರ ಆಗ್ತಿತ್ತು. ಈಗ ಕಾಲ ಹೊರಟು ಬದಲಾವಣೆ ಆಯ್ತು. ಅದರಿಂದ ಈಗ ಕೌ ಮ್ಯಾಟ್ ಅಂತ ಕೊಡ್ತಿದ್ದೀವಿ. ಅವಾಗ ಮಗುಲ್ ಸೊಪ್ಪು ಅಂತ ಹೇಳೋರು, ನಮ್ಮನ್ನೆಲ್ಲ ಕಳ್ಸೋರು ನಾವು ಹುಡುಗರಲ್ಲಿ. ನಮ್ಮ ಮತ್ತೆ ಇದ್ದಾಗ ಹೋಗಿ ಮುಗಿಲು ಸೊಪ್ಪು ತಾಂಬರು ಅಂತಿದ್ರು. ಅದರಿಂದ ಇವತ್ತು ಜನಸಂಖ್ಯೆ ಬೆಳೆದಂಗೆ ಯೋಜನೆಗಳು ಬೆಳೀತಾ ಬಂದಿದ್ದಾರೆ. ಅದಕ್ಕನುಗುಣವಾಗಿ ನಾವು ಇದನ್ನ ವಿತರಣೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆ ಇನ್ನಷ್ಟು ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಿದ್ದಾವೆ. ಅದನ್ನೆಲ್ಲ ಮೊನ್ನೆನೂ ನಾನು ಹೋದ್ಸರಿ ವಿತರಣೆ ಮಾಡಿ ಹೋಗಿದ್ದೆ. ಜಾಬ್ ಕಟ್ಟರು ಇದೆಲ್ಲ ಏನು ಕೃಷಿಗೆ ಬೇಕಾದಂತ ರಾಸುಗಳಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳಿಗೆ ಚಾಲನೆ ನೀಡಿ ಹೋಗಿದೆ. ಅದರಿಂದ ನೀವೆಲ್ಲ ಇದನ್ನ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆರ್ಥಿಕ ಪರಿಸ್ಥಿತಿ ಜೊತೆಗೆ ನಿಮ್ಮ ಆ ಒಂದು ಯೋಜನೆಯನ್ನ ಸರಿಯಾದ ರೀತಿ ಬಳಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಹಾಲು ಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಪ್ರಕಾಶ್ ಅವರೇ, ಸಹಾಯಕ ನಿರ್ದೇಶಕ ನಂದೀಶ್ ಅವರೇ, ಫಲಾನುಭವಿಗಳೇ ಹಾಗೂ ರೈತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವತಿಯಿಂದ ಈ ಕಾಲುಬಾಯಿ ಜ್ವರ ಏನು ರೋಗ ಇದೆಯೋ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ದು. ಇದು 9ನೇ ಸುತ್ತಿದ್ದು. ನಮ್ಮ ಮಂಜುನಾಥ್ ಅವರು ಹೇಳಿದಂಗೆ ಯಾವ ರಾಜ್ಯದಲ್ಲಿ ಈ ಥರ ಕೆಲವು 3 ಸುತ್ತು 4 ಸುತ್ತು 5 ಸುತ್ತು ಆಗಿದೆ ಅಷ್ಟೇ. ಇದು 9ನೇ ಸುತ್ತು ಆಗ್ತಾ ಇದೆ. ಇದಕ್ಕೆ ಕಾರಣ ಈ ಕಾಲುಬಾಯಿ ಜ್ವರ ಏನಿದೆಯೋ ಒಂಥರ ಪೋಲಿಯೋ ಇದ್ದಂಗೆ, ಪೋಲಿಯೋ ರೋಗ ಇದ್ದಂಗೆ. ಇದು ನಿರ್ಮೂಲನೆ ಮಾಡಲೇಬೇಕು ಅಂತ ಆಗಿನ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಒಂದು ಸಹಾಯ ವತಿಯಿಂದ ಇದು ನಡೀತಾ ಇದೆ. ಅದರಲ್ಲೂ ನಮ್ಮ KMF ವತಿಯಿಂದ ಈಗ ತುಮಕೂರು ಹಾಲು ಒಕ್ಕೂಟದಿಂದ ನನ್ನ ತಾಲೂಕು ಒಂದಕ್ಕೆ ಸುಮಾರು ನನ್ನ ಹೋಸಲ ಲೆಕ್ಕ ಹಾಕಿರೋದು ನಾನು ಮೀಟಿಂಗ್ ನೋಡಿದ್ರೆ 15 ಲಕ್ಷ ರೂಪಾಯಿ ಕೊಟ್ಟು ಈ ತಾಲೂಕು ಒಂದಕ್ಕೆ, ಟಿಪ್ಪು ತಾಲೂಕು ಒಂದಕ್ಕೆ ಏನು 3 ರೂಪಾಯಿನಂತೆ. ಇವತ್ತು ಅವ್ರು ಹೇಳಿದ್ರೆ 48,000 ಲಸಿಕೆ ಒಕ್ಕಲ ಮಾಡಿದ್ದಾರೆ. ಅದಕ್ಕೆ 3 ರೂಪಾಯಿ ನನಗೆ 15 ಲಕ್ಷ ರೂಪಾಯಿ ಹಣ ಆಗ್ತದೆ.
ವೆಹಿಕಲ್ ಒಂದು 6 ವೆಹಿಕಲ್ ಕೊಡ್ತಿದ್ದು, ಟಾಟಾ ಸುಮಾ ಕೊಡ್ತಾ ಇದ್ವಿ ಎಲ್ಲ ಓಡಾಡ್ಲಿಕ್ಕೆಲ್ಲ ನಮ್ಮ ತುಮಕೂರು 6 ಒಕ್ಕೂಟದಿಂದ. ಇವತ್ತು ಅದು ಅದೇ ನಮ್ಮ ನಂದೀಶ್ ಅವರು ಹೇಳ್ದಂಗೆ ರೈತರುಗಳು ಜಾಸ್ತಿ ಈಗೆಲ್ಲ ತೋಟದಲ್ಲಿದ್ದಾರೆ, ರಾತ್ರಿ ಕಟ್ಟರು. ನಾವು ಇನ್ಶೂರೆನ್ಸ್ ಮಾಡ್ತೀವಲ್ಲ, ಈಗ ನಂದು ಮಾರ್ಚ್ ಇನ್ಶೂರೆನ್ಸ್ ಮುಗೀತು. 26,000 ಕ್ಯಾಟ್ ಇನ್ಶೂರೆನ್ಸ್, CMS ಇನ್ಶೂರೆನ್ಸ್ ಮಿಷನ್ ರೈತರು ನಮಗೆ ಲೆಕ್ಕ ಸಿಕ್ಕಿ ನಮ್ಮ ಡೈರಿಗೆ ಹಾಲಾಗ್ತಾ ಇರ್ತಕ್ಕಂಥ ಉತ್ಪಾದಕರಿಗೆ 26,000 ಕ್ಯಾಟ್ ಇನ್ಶೂರೆನ್ಸ್ ಮಾಡಿಸ್ಕೊಟ್ಟಿದ್ದೀವಿ. ನಮ್ಮ ರೈತರಿಗೆ ಕೆಲವು ಸಂಘ ಫ್ರೀಯಾಗಿ ಮಾಡಿದ್ದೀವಿ, ಕೆಲವು ನಮ್ಮ ಒಕ್ಕೂಟದಿಂದ 60% ಆಗ್ತದೆ, 40% ಸಂಘ ಮತ್ತು ರೈತರು ಆಗ್ತಾರೆ. ಕೆಲವು ಸಂಘ ಫ್ರೀಯಾಗಿ ಮಾಡಿದ್ದಾರೆ, ಹಣ ಸಂಘ ನೋಡ್ಕೊಂಡು ಮಾಡಿದ್ದಾರೆ, ಕೆಲವು 20% ವಸೂಲು ಮಾಡಿದ್ದಾರೆ. ಅದನ್ನು ಅದರಿಂದ ಒಂದು ಇನ್ಶೂರೆನ್ಸ್ ಮಾಡ್ತಿರಲ್ಲ ಮತ್ತು ಕ್ಯಾಟ್ಗಳು ಇದು ಮಿಷನ್ ರೈಸ್ಗಳಿಗೆ, ಈಗ ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇವತ್ತು ಕಿತ್ತೂರು ತಾಲೂಕಲ್ಲಿ 4 ಬೇಸಿಗೆಗೆ ಹಾಲು ಕಡಿಮೆ ಆಗದೆ ಮಾಡ್ಕೊಂಡಿದ್ವಿ ನಾವು. 1,26,000 ಗಣ್ಯ ಹಾಲಾಗಿದೆ ಒಂದು ದಿನಕ್ಕೆ ನಮ್ಮ ಉತ್ಪಾದನೆ ಕಿತ್ತೂರು ತಾಲೂಕು ಒಂದು ನಾನು ಹೇಳ್ತಾ ಇರೋದು. ಅದರಿಂದ 10 ಲಕ್ಷ ಆಗುತ್ತೆ. ನಾವು 10-11 ಲಕ್ಷಕ್ಕೆ ಹೋಗ್ಬಿಟ್ಟು ತುಮಕೂರು ಹಾಲು ಹೋಗ್ಬಿಟ್ಟು ಈಗ ಮಳೆ ಬಿದ್ದರೆ 12-13 ಲಕ್ಷಕ್ಕೆ ಹೋಗುತ್ತೆ ಅಂತ ನಾವೇ ಮುಂದೆ ಏನು ಮಾಡಬೇಕು ಅಂತ ಕ್ರಮ ಕೈಗೊಳ್ತಾ ಇದ್ದೀವಿ. ರಜೆ ಅಂತೂ ಮಾಡಲ್ಲ. ಅದರಿಂದ ಉತ್ಪಾದಕರು ಈ ಮ್ಯಾಟ್ ವಿತರಣೆ ಮತ್ತು ಇವೆಲ್ಲ ಏನು ಮಾಡ್ತಾ ಇದ್ದಾರೆ. ಇವತ್ತು ಈ ಮ್ಯಾಟ್ನು ಸಹ ನಾನು ಕಿತ್ತೂರು ತಾಲೂಕಿಗೆ 1,400 ಮ್ಯಾಟ್ ನಾನು ತರಿಸ್ಕೊಟ್ಟಿದ್ದೆ, ಅದು 50% ಸಬ್ಸಿಡಿ ನಾವು ಸಹ. ಅದೇ ರೀತಿ ನಮ್ಮ ನಾವೀಗ ಒಕ್ಕೂಟದಿಂದ ಮತ್ತೆ ಕೇಮಿ ವತಿಯಿಂದ ಎಲ್ಲ ಸಬ್ಸಿಡಿ ಆಲ್ಕರೆ ಮಿಷನ್ ಇರ್ಬೋದು, ಮಿಲ್ಕಿಂಗ್ ಮಿಷನ್ನು ಮತ್ತು ಚಾಕ್ಲೇಟ್ ಮೇವು ಕಟ್ ಮಾಡೋದಿರ್ಬೋದು. ಈ ತಾಲೂಕಿಗೆ ಒಂದು 100 ಬಂದಿದ್ದಷ್ಟೇ, ಮ್ಯಾಟ್ ಜಾಸ್ತಿ ಬಂದಿತ್ತು. ಆಲ್ಕರೆ ಮಿಷನ್ ನಾವು ಹಸು ಯಾರು ಜಾಸ್ತಿ ಕಟ್ಟಿರ್ತಾರ 4-5 ಹಸು ಕಟ್ಟಿದ ಅಂತಾರು ಮಿಲ್ಕಿಂಗ್ ಮಿಷನ್ನು ಮತ್ತು ಮೇವು ಕಟ್ ಮಾಡೋ ಅಂತ. ಯಾಕೆ ಅಂತಂದರೆ ಅವ ಕೈದರಿಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಲ್ವಾ, ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಜನರೇಟರ್ ಮುಖಾಂತರ ಕೊಡ್ತಾ ಇದ್ದೀವಿ. ಈಗ ಅದರಿಂದ ಎಲ್ಲ 50% ಸಬ್ಸಿಡಿನ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸರ್ಕಾರ ವತಿಯಿಂದಲೂ ವೆಟರ್ನರಿ ಇದರಿಂದ ಅವರು ಸಹ ಈ ಮ್ಯಾಟನ್ನ ಉದಾಹರಣೆ ಎಲ್ಲ ಕೊಡ್ತಾ ಇದ್ದಾರೆ. 50% ಅಂತೆ, ತುಂಬ ಚೆನ್ನಾಗಿದೆ ಮ್ಯಾಟ್ಗಳು. ಇದೆಲ್ಲ ಉಪಯೋಗಿಸಿದೆ. ಯಾಕೆ ಅಂದರೆ ಅಣ್ಣಾರು ಹೇಳಿದ್ರು ಮೊದಲು ಮಗ್ಗದ ಸೊಪ್ಪು ಹಾಕಿ ಮಾಡ್ತಿದ್ದ. ಈಗ ವೈಜ್ಞಾನಿಕ ಕಾಲ ಬದಲಾವಣೆ ಆದಾಗ ನಾವು ಸಹ ಬದಲಾವಣೆ ಆಗಬೇಕಾಗುತ್ತೆ. ಇವತ್ತಿನ ಬಿಸಿಲು ನಾವು ಅಣ್ಣಾರೆಲ್ಲ ಉದಾಹರಣೆ ಕೊಟ್ಟರು. ಇವತ್ತು ರೈತರು ಹೆಣ್ಮಕ್ಳು ಹೆಂಗೆ, ಟೌನ ಹೆಣ್ಮಕ್ಳು ಹೆಂಗೆ ಅಂತೆಲ್ಲ ಉದಾಹರಣೆ ಕೊಟ್ಟಿದ್ದಾರೆ. ಅದರಿಂದ ನಾವು ಹಳ್ಳಿ ವಾತಾವರಣಕ್ಕೆ ಹೊಂದ್ಕೊಂಡು ಇವತ್ತು ಆರ್ಥಿಕವಾಗಿ ಮುಖ್ಯ ಕಸುಬಾಗಿ ನಮ್ಮ ಹೈನುಗಾರಿಕೆ ಮುನ್ನುಗ್ತಾ ಇದೆ. ನಾನು ಹೇಳ್ತಾನಲ್ಲ, ಈಗ 10 ಲಕ್ಷ ಯಾವತ್ತು ಹಾಲು ದಾಟಿರಲಿಲ್ಲ, ಈಗ 11-12 ಲಕ್ಷಕ್ಕೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಈ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಹಾಲು ಕಡಿಮೆ ಆಗಬೇಕಾಯಿತು. ನಮ್ಗೆ ಅದೇ ಆಶ್ಚರ್ಯ ಆಗ್ತಿದೆ. ಅದಕ್ಕೆಲ್ಲ ಕಾರಣ ವೈಜ್ಞಾನಿಕವಾಗಿ ಇವತ್ತು ಹಸುಗಳನ್ನ ಮೇವು ತಯಾರು ಮಾಡ್ತಾ ಇದ್ದೀವಿ ನಾವು ವೈಜ್ಞಾನಿಕವಾಗಿ. ಅಂದರೆ ಶುದ್ಧವಾಗಿ ಮೇವು ಕಟ್ ಮಾಡೋದು, ಆಲ್ಕರೆ ಮಿಷನ್ಗಳು ಕೊಡೋದ್ರಿಂದ ಹಾಲು ಜಾಸ್ತಿ ಆಗ್ತಾ ಇದೆ ನಮಗೆ. ಮತ್ತು ಸಮೃದ್ಧಿ ನಮ್ಮ ಒಕ್ಕೂಟಕ್ಕೆ ತುಮಕೂರು ಹಾಲು ಗುಬ್ಬಿ ಪ್ಲಾಂಟ್ ಏನಿದೆ ಅದು ಫೀಡ್ಸ್ ಇದರಲ್ಲಿ ಒಂದು 3-4 ಥರ ನಾವು ಮಾಡ್ಕೊಳ್ತಾ ಇದ್ದೀವಿ. ಈಗ ಅದರಿಂದ ಆ ಫುಡ್ಡಲ್ಲೂ ವ್ಯತ್ಯಾಸ ಆಗಿ ಹಸುಗಳಿಗೆ ತುಂಬ ಒಳ್ಳೇದಾಗ್ತಾಯಿದೆ. ಈ ಕಾಲ್ಬಾಯಿ ಜ್ವರದಲ್ಲಿ ಹೇಳಿದ್ರಲ್ಲ ನಮ್ಮ ಇದು ಯಾಕೆ ಅಂತ, ಹಿಂದೆ ಒಂದು ಹಸು ಕಾಲ್ಬಾಯಿ ಜ್ವರ ಬಂತು ಅಂದರೆ ಅದು ಕ್ಲೋಸ್ ಮುಗಿದೋಯ್ತು, ಎರಷ್ಟು ಸಾಬು ಮಾಡಬೇಕಾಗಿತ್ತು. ಮತ್ತು ನಾಲಿಗೆ ಅದು ಇದಾದರೆ ಥರ ಅದಕ್ಕೇನು ನಾಟಿ ಏನು ಮಾಡಿದ್ರು ಆಗ್ತಿರಲ್ಲ. ಈಗ 90%, 75 to 90% ಈಗ ಇಲ್ಲವೇ ಇಲ್ಲ. ಈಗ ಕಾಯಿಲೆನೇ ಇಲ್ಲವೇ 95% ಇದು ಕಾಲ್ಬಾಯಿ ಜ್ವರ ಎಲ್ಲ ಇದಾಗಿದೆ, ನಿರ್ಮೂಲನೆ ಆಗಿದೆ ಈ ಕಾಯಿಲೆ ರೋಗ. ಅದರಿಂದ ಇದಕ್ಕೆಲ್ಲ ನಮ್ಮ ರೈತರು ಸಹಕಾರ ಕೊಟ್ಟು ಮುಂದೆ ಅದನ್ನು ಅಣ್ಣ 9ನೇ ಸುತ್ತಿನ ಕಾಲುಬಾಯಿ ಜ್ವರದ ಇದು ಬಹುತೇಕ 9ರಲ್ಲೂ ನಾನು ಭಾಗವಹಿಸಿದ್ದೇನೆ. ಅದಕ್ಕೆ ನಾನೇ ಮುಂಚೆನೇ ಡೇಟ್ ಕೊಟ್ಟು ಅಂಥ ದಿವಸ ಬರ್ತೀನಿ ಅಂತೇಳಿ. ಈಗ ಬೇಗ ಯಾಕೆ ಮಾಡ್ತೀನಿ ಅಂದರೆ ಇದು ಆ್ಯಕ್ಚುಲಾಗಿ 8 ಗಂಟೆಗೆ ನಾವು ಮಾಡ್ತಿದ್ವಿ. ಮುಂಚೆ ಎಲ್ಲ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡ್ತಿದ್ವಿ. ಈ ವರ್ಷ ಭಾಳ ತಂಪಾಗಿದೆಯಲ್ಲ, ಅದಕ್ಕೋಸ್ಕರ ನಾನೇ ಹೇಳಿದೆ ಬೆಳಗ್ಗೆ 9 ಗಂಟೆಗೆ ಅಂತ, ಇಲ್ಲ 9:30ಗೆ ಬನ್ನಿ ಅಂದರೆ ಮುಂದಕ್ಕೆ ಹೋಗ್ಬೋದು ನಾವು ಕಾರ್ಯಕ್ರಮ. ಇನ್ನೊಂದು ಮುಂದೆ ಒಂದು ಮಾಚುಕಟ್ಟೆನಲ್ಲಿ ಒಂದು ಕಟ್ಟಡದ ಉದ್ಘಾಟನೆ ಆಗೋದು, ಮತ್ತು ಕಿನ್ನರಿ ಕ್ಲಾಸಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೋಗ್ತಾನು. ಸ್ವಲ್ಪ ವರ್ಷ ಸಂಪತ್ತು ನಾನಾದರೂ ಭಾವಿಸಿದೆ. ಈಗ ಪೂಜೆ ಮಾಡೋದ್ರ ಮುಖಾಂತರ ನಾನು ಕಾಲು ಬಾಯಿ ಜ್ವರದ ಲಸಿಕೆಯನ್ನು ಹಾಕೋದ್ರ ಮುಖಾಂತರ ಉದ್ಘಾಟನೆಯನ್ನು ಮಾಡಿದ್ದೇನೆ. ಬಹುಶಃ ಹಿಂದಿನ ದಿನಗಳಲ್ಲಿ ನಾವು ಚಿಕ್ಕನ್ನಲ್ಲಿ ನೋಡ್ತಿದ್ವಿ, ಹಳ್ಳಿಗಳಲ್ಲಿ ನಾವಿದ್ದಾಗ ಈ ಗೆಣಸಲು ಅಂತ ಬರ್ತಿತ್ತು. ಅವಾಗ ನಾವು ಆದಿಮಾನವರಿಂದ ಮಾನವರಾಗಿದ್ದೀವಲ್ಲ, ಹಾಗೆ ಬರೀ ಅದೇ ಹಳ್ಳಿಯಿಂದ ತಂದ ಬೇವಿನ ಎಣ್ಣೆ ಸಸಿಗಳಿಗೆ ಏನೇನೋ ಹಾಕಿ ಮಾಡ್ತಿದ್ವಿ. ಇವತ್ತು ವೈಜ್ಞಾನಿಕವಾಗಿ ಭಾಳಷ್ಟು ರಿಸರ್ಚ್ ಮಾಡಿ ಆ ರಾಸುಗಳಿಗೆ ಬರ್ತಕ್ಕಂಥ ಜ್ವರನ ತಡಿತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ ಮಾಡಿ ಪ್ರತಿ ವರ್ಷ ನಾವು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಇವತ್ತು ಪಶು ಸಂಪತ್ತು ಬಹಳ ಕಡಿಮೆ ಆಗಿದೆ. ನಾವು ನೋಡಿದಾಗೆ ನಾನು ನೋಡ್ತಾ ಇದ್ದೆ ಹಳ್ಳಿಗಳಲ್ಲಿ
ಒಂದೊಂದು ಮನೇಲಿ 4, 5, 10, 15, ನಮ್ಮ ಮನೇಲಿ 44. ನಮ್ಮ ತಾಯಿ ಬೆಳಿಗ್ಗೆ ಪ್ರತಿ ಶುಕ್ರವಾರ ಹಸು ಪೂಜೆ ಮಾಡೋರು, ಪ್ರತಿ ಸೋಮವಾರ ಬಸವನ ಗುಡಿ ಹೋರಿ ಪೂಜೆ ಮಾಡ್ತಿದ್ರು. ಈಗ ನಾವು ಇವ್ರು ಕೊಟ್ಟಿರೋ ಹಸು ಇಟ್ಕೊಂಡಿದ್ವಿ ಮನೇಲಿ, ಇವತ್ತಲ್ಲ ಮಾಡಲ್ಲ. ಬಸವಣ್ಣಂದು ಅಷ್ಟೇ, ಬಸವ ಜಯಂತಿ ಮಾಡ್ತಾರಲ್ಲ, ಅವಾಗ ಕೊಟ್ಟಿರ್ತಾರೆ ನನಗೆ. ಅಂದ್ರೆ ಹಿಂದಿನ ದಿನಗಳಲ್ಲಿ ರೈತರು ಏನನ್ನ ಮಾಡ್ತಿದ್ವಿ ಅದಕ್ಕೆಲ್ಲ ಒಂದು ಅರ್ಥ ಇದೆ. ನಾವೆಲ್ಲ ರೈತರ ಮಕ್ಕಳು, 100ಕ್ಕೆ 90ರಷ್ಟು ಕೃಷಿಯನ್ನೇ ಅವಲಂಬನೆ ಮಾಡಿರ್ತಕ್ಕಂಥ ದಿನಗಳಿತ್ತು. ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತೇನೆ 100ಕ್ಕೆ 90ರಷ್ಟು ಜನ ರೈತಾಪಿಗಳು ಇದ್ದಾರೆ ಅಂತ. ಈಗ 90ಗೆ 60ಕ್ಕೆ ನಿಂತಿದೆ. ಇವತ್ತು ಭೂಮಿನೂ ಹಾಗೆ ಆಗಿದೆ. ನಾನು ಚಿಕ್ಕಂದಿನಲ್ಲಿ ಹೈಸ್ಕೂಲ್ಗೋಸ್ಕರ ನಮ್ಮ ತಂದೆ ಕರ್ಕೊಂಡೋದ್ರು ಓದಿಸ್ಲಿಕ್ಕೆ. ಯಶವಂತಪುರ ಮಾರ್ಕೆಟ್ವರೆಗೂ ಎಲ್ಲ ಬೆಳೆ ಬೆಳೀತಾ ಇದ್ರು ಎಲ್ಲ. ಈಗ ಏನ್ ನೋಡ್ತಾ ಇದ್ದೀರಿ? ನೆನ್ನೆ ಯಾವುದೋ ಭಾಷಣ ಬಂತ ಹೇಳಿದೆ, ಕೆಳಗೂ ಬಿಸಿಲು ಮೇಲೂ ಬಿಸಿಲು. ಪಾಪ ಅಂತ ಕೆಸ ಹೊಡ್ಕೊಂಡ್ರೆ ಇನ್ನೇನಾಗುತ್ತೆ? ಯಾವ ಊರ್ಗಾರ ಹೋಗ್ಲಿ, ನೆನ್ನೆ 2 ಪೂಜೆ ಮಾಡಿ ಬಂದೆ. ಕಾಂಕ್ರೀಟ್ ರಸ್ತೆ ಮಾಡ್ಸೋಣ, ಕಾಂಕ್ರೀಟ್ ರಸ್ತೆ ಮಾಡೋದ್ರಿಂದ ಎಷ್ಟು ಅನಾಹುತ ಆಗ್ತದೆ ಅಂತ ಯಾರು ಅರ್ಥಕೊಂಡಿಲ್ಲ. ಕೆಳಗಡೆ ಇದ್ರೂ ಬಿಸಿಲು, ಮೇಲೆ ಸೂರ್ಯನ ಬಿಸಿಲು. ಸೊ ಇದರಿಂದ ಬಹಳ ಅನಾನುಕೂಲ ಆಗ್ತದೆ. ಈಗ ಬೇರೆ ದಾರಿ ಇಲ್ಲ, ನಾವು ಹೇಳಿದಂಗೆ ಕೇಳಲೇಬೇಕಾಗ್ತದೆ. ಸ್ವಚ್ಛವಾಗಿರ್ಬೇಕು, ಕಾಲು ಕ್ಲೀನ್ ಆಗಿರ್ಬೇಕು ಅಂತ ಮಾಡ್ಬಿಡ್ತೀವಿ. ಅದರಿಂದ ಅನಾನುಕೂಲ ಏನಾಗ್ತದೆ ಅಂತ ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಅನುಭವಿಸ್ಬೇಕಾಗ್ತದೆ. ನೋಡಿ, ಹಿಂದೆ ಎಲ್ಲ ಅವು ಯಾವ AC ಇರಲಿಲ್ಲ, ಯಾವ ಫ್ಯಾನ್ ಇರಲಿಲ್ಲ, ಎಷ್ಟು ನೆಮ್ಮದಿಯಾಗಿ ತಣ್ಣದಕ್ಕಿಂತ ನಿದ್ದೆ ಮಾಡ್ತಿದ್ವಿ. ಈಗ ಏನು ಹಾಕಿದ್ರು ಈ AC ಕೆಲಸ ಮಾಡ್ತಿಲ್ಲ. AC ಹಾಕಿದ್ರೂ ಬರಲ್ಲ. ಹಾಗೆ ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಇದಾಗ್ತದೆ. ಅದರಲ್ಲೂ ರಾಸುಗಳಿಗೆ ಬಹಳ ಎಚ್ಚರಿಕೆಯಿಂದ ಕಾಪಾಡಬೇಕಾಗ್ತದೆ. ಈಗ ಮಿಶ್ರತಳಿ ಇವೆಲ್ಲ ಬಂದಿರೋದ್ರಿಂದ ಈ ನಾಟಿ ಹಸುಗಳಾದ್ರೆ ತಡ್ಕೊತಾ ಇತ್ತು, ಇವು ತಡ್ಕೊಳ್ಳೋದಿಲ್ಲ. ಈ ಪೇಟೆ ಹೆಣ್ಮಕ್ಳು ರೋಡಲ್ಲಿ ಹೋಗಿದ್ರೆ ತಡ್ಕೊಳ್ಳೋದೇ ಇಲ್ಲ. ಅದೇ ಹಣ್ಣೆ ಹೆಣ್ಮಕ್ಳು ಹಳ್ಳಿಯವರು ತೋಟಕ್ಕೂ ಹೋಗ್ತಾರೆ, ಆಫೀಸ್ಗೂ ಇರಲ್ಲ. ಅದರಿಂದ ರಾಸುಗಳು ಅಷ್ಟೇ, ಅದನ್ನ ಹೆಚ್ಚು ಕಾಪಾಡ್ತಕ್ಕಂಥ ಜವಾಬ್ದಾರಿ, ಅದನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಮೇಲಿದೆ. ಅದರಿಂದ ಇವತ್ತು ಏನು ನಸಿಕನಿಗಾಗಲೇ ಹೇಳಿದಂಗೆ ಅವರು ಸ್ಥಳದಲ್ಲೇ ಹೋಗಿ ಬೆಳಿಗ್ಗೆ 6:30ರಿಂದ ಪ್ರಾರಂಭ ಮಾಡಿ ಬಿಸಿಲು ಬಂದಾಗ ಬಿಟ್ಬಿಡಿ, ಆ ರಾತ್ರಿ ಪುಸ್ತಕ ನಿಲ್ಲಲ್ಲ. ಆಮೇಲೆ ಸಂಜೆನೂ ಮಾಡಿ ಎಷ್ಟು ದಿವಸ ಕಾರ್ಯಕ್ರಮ ಇದು, ಒಂದು 30 ದಿವಸಗಳ ಕಾರ್ಯಕ್ರಮ. ಯಾರು ತಪ್ಪಿಸ್ಕೋಬಾರ್ದು. ಅದರಲ್ಲಿ ಯಾವ್ದಾದ್ರು 1-2 ತಪ್ಪಿಸ್ಕೊಂಡು ಅದು ರೋಗ ಇದ್ರೆ ಪಕ್ಕದ ರೋಗಗಳಿಗೂ ಮಸಳಿಸುತ್ತೆ. ಅದಕ್ಕೋಸ್ಕರ ನಮ್ಮ ಅದನ್ನ ಪಾಲನೆ ಮಾಡ್ತಕ್ಕಂಥವ್ರು ಪೋಷಕರು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು. ಇವತ್ತು ರೈತರಿಗೆ ಮುಖ್ಯ ಕೆಲಸವಾಗಿರ್ತಕ್ಕಂಥದ್ದೇ ಹಾಲಿನ ಉತ್ಪಾದನೆ. ಒಂದು ಕಾಲದಲ್ಲಿ ಸಿಲ್ಕ್ ಮತ್ತು ಮಿಲ್ಕ್ಗೆ ಬಹಳ ಬೇಡಿಕೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿತ್ತು. ಈಗ ಪುನಃ ಅಲ್ಲಿಗೆ ನಾವು ಬಂದಿದ್ದಾವೆ. ಈಗ ನೋಡಿ, ಕೊಬ್ಬರಿ ಧಾರಣೆ ಇವತ್ತು 38,000, 35,000, 40,000 ಆಗುತ್ತೆ. ನಾನೇನು ಬಾಯಲ್ಲಿ ನುಡಿತೀನಿ ಅದು ಹಾಗೆ ಆಗುತ್ತೆ. 35,000 ಆಗಿದೆ. 35,000 ಆದರೂ ಕಾಯಿ ಇಲ್ಲ, ಕೊಬ್ಬರಿ ಇಲ್ಲ. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಇವತ್ತೇನು ಮಳೆ ತೋರ್ಸತ್ತೆ ಹೊರಟೋಗುತ್ತೆ. ಒಳ್ಳೆ ಮಳೆ ಆದರೆ ಮಾತ್ರ ರೈತನಿಗೆ ನೆಮ್ಮದಿ ಜೀವನ ಸಿಗ್ತದೆ. ಅದಕ್ಕೋಸ್ಕರ ಇವತ್ತು ಹಾಲು ಉತ್ಪಾದನೆಯಿಂದ ಬಹಳಷ್ಟು ಜನರಿಗೆ ಸಂಸಾರ ನಿಭಾಯಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಅದ್ರ ಜೊತೆಗೆ ನಾವು 5 ಯೋಜನೆಗಳನ್ನ ಕೊಟ್ಟಿದ್ದೇವೆ. 5 ಯೋಜನೆಗಳನ್ನ ಕೊಟ್ಟರು ದುಡಿದು ತಿನ್ಬೇಕಲ್ಲ. ಅದರಿಂದ ಈ ಕಾರ್ಯಕ್ರಮನ ನಾವೆಲ್ಲ ಜವಾಬ್ದಾರಿತವಾಗಿ ಅದನ್ನು ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ಉತ್ತಮವಾದಂಥ ಒಂದು ವಾತಾವರಣನ ನಿರ್ಮಾಣ ಮಾಡೋಂತಕ್ಕಂಥ ಮಾತನ್ನು ಹೇಳಿ ನಾನು ಇನ್ನೂ ಹೆಚ್ಚು 5:30, 6 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ, ಈಗಿನ ಒಂದು ವಾತಾವರಣ ಬಿಸಿ ಇರೋದ್ರಿಂದ ಜಾನುವಾರುಗಳಿಗೆ ಹೆಚ್ಚಿಗೆ ಸ್ಟ್ರೆಸ್ ಆಗೋ ಒಂದು ಸಂಭವ ಇರೋದ್ರಿಂದ ನಾವು ಬಿಸಿಲಿನಲ್ಲಿ ಈ ಒಂದು ಕಾರ್ಯಕ್ರಮ ಲಸಿಕೆಯನ್ನು ಹಾಕಕ್ಕೆ ಹೋಗೋದಿಲ್ಲ. ಬೆಳಗಿನ ಲಸಿಕೆಯನ್ನು ಹಾಕಿ ನಂತರ ಪ್ರತಿದಿನ ನಾವು ಆ ಒಂದು ಕಾರ್ಯಕ್ರಮವನ್ನು ನ್ಯಾಷನಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಪ್ರತಿದಿನ ನಾವು ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಒಬ್ಬ ರೈತ ಅಲ್ಲ, ಒಬ್ಬ ವ್ಯಾಕ್ಸಿನೇಟರ್ ದಿನಕ್ಕೆ ನಾವು ಟಾರ್ಗೆಟ್ ಅನ್ನು 50 ಲಸಿಕೆ ಕಾರ್ಯಕ್ರಮವನ್ನು ಹಾಕೊಂಡಿರ್ತೀವಿ ಸರ್. ಅದನ್ನು ಪ್ರತಿದಿನದ ವರದಿಯನ್ನು ನಾವು ಕೊಡಬೇಕಾಗ್ತದೆ. ಇದು ನ್ಯಾಷನಲ್ ಕಾರ್ಯಕ್ರಮ ಆಗಿರೋದ್ರಿಂದ
ಮತ್ತೆ ಇದಕ್ಕೆ ಇನ್ಸೆಂಟಿವ್ ಕೂಡ ಬಂದಿದೆ ಸರ್. ಒಂದು ವ್ಯಾಕ್ಸಿನ್ ಮಾಡೋದ್ರಿಂದ 5 ರೂಪಾಯಿ ಕೊಡ್ತಾರೆ. ಮಾನ್ಯ KMF ವತಿಯಿಂದ 3 ರೂಪಾಯಿಯನ್ನು ಕೊಡ್ತಾರೆ ಸರ್. ಮೊದಲು ನಮಗೆ ವೆಹಿಕಲ್ ಅನ್ನು ಕೊಡ್ತಾ ಇದ್ರು. ವೆಹಿಕಲ್ ಕೊಡೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಾಗಿತ್ತು ಅಂತಂದ್ರೆ, ನಮ್ಮ ಭಾಗದಲ್ಲಿ ಸುಮಾರು ಮನೆಗಳು ತೋಟದ ಮನೆಗಳು ಆಗಿರೋದ್ರಿಂದ ವೆಹಿಕಲ್ ಅಲ್ಲಿ ಹೋಗೋದು ತುಂಬಾ ಕಷ್ಟ ಆಗಿತ್ತು ಸರ್. ಸೊ ಹಾಗಾಗಿ ನಾವು ಒಂದು ಪ್ರಪೋಸಲ್ ಅನ್ನು ಇದ್ವಿ. ತಮ್ಮ ಬೈಕ್ಗೆ ವೆಹಿಕಲ್ ಹೋಗ್ಬಿಟ್ಟು ರೈತರ ಮನೆಗೆ ವ್ಯಾಕ್ಸಿನ್ ಅನ್ನು ಮಾಡೋದ್ರಿಂದ ರೈತರಿಗೂ ಅನುಕೂಲ ಆಗ್ತದೆ, ಮತ್ತೆ ವೆಹಿಕಲ್ ಕೋರೋನಾದಲ್ಲಿ ಹೋಗೋದು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ KMF ಅವರು ಪ್ರತಿಯೊಂದು ಲಸಿಕಾ ಒಂದು ಇದಕ್ಕೆ 3 ರೂಗಳಂತೆ 3 ರೂಪಾಯಿ ಅಂತೆ ಕೊಡ್ತಾರೆ ಸರ್. ಅದು ಒಂದು ವ್ಯಾಕ್ಸಿನ್ಗೆ. ಮತ್ತೆ ಸರ್ಕಾರದ ವತಿಯಿಂದ 5 ರೂಪಾಯಿ ಕೊಡ್ತಾರೆ ಸರ್ ಒಂದು ಲಸಿಕೆ ಮಾಡೋದ್ರಿಂದ. ಸೊ ಇದು ಒಂದು ನಿರಂತರವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಈಗಾಗಲೇ 9 ಸುತ್ತು ನಾವು ಇದನ್ನ ವ್ಯಾಕ್ಸಿನ್ ಅನ್ನ ಯಶಸ್ವಿಯಾಗಿ ಮಾಡಿದ್ದೇವೆ. ಲಾಸ್ಟ್ ರೌಂಡ್ ಕೂಡ ಒಂದು 100% ವ್ಯಾಕ್ಸಿನ್ ಮಾಡಿದ್ದೀವಿ ಸರ್. ಈ ಒಂದು ರೌಂಡಲ್ಲೂ ಸಹ ನಾವು 100% ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕಟಿಬದ್ಧರಾಗಿದ್ದೇವೆ. ಅದಕ್ಕೆ ನಾವು ನಮ್ಮ KMF ಕೂಡ ಸಹಕಾರ ತುಂಬಾ ಚೆನ್ನಾಗಿದೆ ಸರ್. ಮೊದಲೆಲ್ಲ ನಾವು ಅವರ ಒಂದು ಪ್ರಚಾರ ಇರ್ಬೋದು ಮತ್ತೆ ವೆಹಿಕಲ್ ಇರ್ಬೋದು ಎಲ್ಲ ನೋಡ್ತಾ ಇದ್ರು. ಈಗ ಅವ್ರ ಕಡೆಯಿಂದ ನಾವು ಪ್ರತಿದಿನ ನಾವು ಶೆಡ್ಯೂಲ್ ಅನ್ನು ಮಾಡ್ಕೊಂಡಿದ್ದೀವಿ ಸರ್. ಒಂದು ತಿಂಗಳವರೆಗೆ ಎಷ್ಟು 224 ಹಳ್ಳಿನಲ್ಲಿ ಸುಮಾರು 420 ಬ್ಲಾಕ್ಗಳನ್ನು ಮಾಡ್ಕೊಂಡಿದ್ದೀವಿ. ಅದು ಡೇಟ್ ಅನ್ನ ನಾವು ಅಡ್ವಾನ್ಸ್ಗೆ MPCS ಇರ್ಬೋದು ಅಥವಾ ರೈತ ಬಂಧುಗಳಿಗೆ ಮತ್ತೆ ನಮ್ಮ ಕೃಷಿ ಏನಂತ ಕಾರ್ಯಕ್ರಮ ಇರ್ತಾರೆ ಅವ್ರಿಗೂ ಪ್ರಚಾರ ಮಾಡಿ ನಾಳೆ ಈ ಹಳ್ಳಿಗೆ ಬರ್ತಾ ಇದೀವಿ, ದಯವಿಟ್ಟು ಅದಕ್ಕೆಲ್ಲ ಪ್ರಚಾರ ಮಾಡಿಕೊಂಡು ಹೋಗಿ ವ್ಯಾಕ್ಸಿನ್ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಸೊ ಮತ್ತು ಇನ್ನೊಂದು ಕಾರ್ಯಕ್ರಮ ಏನಂದ್ರೆ, ಈಗ